ಪರಿಸರ ಸ್ನೇಹಿಯಾಗಿ ತಾವು ಕೆಲಸ ಮಾಡಿ ಪರಿಸರ ಉಳಿಸ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ನಮ್ಮ ನೇಚರ್ ಫೌಂಡೇಶನ್ ಕಾರ್ಯಕ್ರಮನೇ ಗಿಡ ನೆಡೋ ಕಾರ್ಯಕ್ರಮ. ನಮಗೆ ಆರೋಗ್ಯಕರವಾದಂಥ ಗಿಡಗಳನ್ನೇ ನೆಡಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆಯಲ್ವಾ ನಮ್ಮ ಕುಮಾರ್ ಸರ್ಗೆ, ಅವ್ರಿಗೆ ನಾವು ನಿಜಕ್ಕೂ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಸರ್. ಭಾಳ ಖುಷಿ ಆಗುತ್ತೆ ಸರ್. ಇವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ನಾವು ಇಲ್ಲಿ ನಿಮ್ಮ ಮುಖಾಂತರ ಹೇಳ್ತೀವಿ. ನೇಚರ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಕುಮಾರ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರ ಜೊತೆಗೆ, ಏರಿಯಾ ಎಲ್ಲ ಹಿರಿಯರ ಜೊತೆಗೆ, ಪ್ಲಸ್ ಸ್ಕೂಲ್ ಮಕ್ಕಳು, ಪೌರಕಾರ್ಮಿಕರ ಕಾರ್ಯಕರ್ತರು ಎಲ್ಲರೂ ಸೇರಿ ಬನ್ನಪ್ಪ ಪಾರ್ಕಲ್ಲಿ ಸುಮಾರು 600 ಗಿಡ, ಎಲ್ಲ ಸೇರಿ 1000 ಗಿಡ ಆಗುತ್ತೆ. ಅದನ್ನು ಈ ಬನ್ನಪ್ಪ ಪಾರ್ಕಿನ ಆವರಣದಲ್ಲಿ ನೆಟ್ಟು, ಮತ್ತು ಅದರ ವಿಶೇಷತೆ ಏನಂದರೆ ಔಷಧಿ ಗುಣ ಇರತಕ್ಕಂಥ ಗಿಡಗಳನ್ನು ಕೂಡ ಅದ್ರ ಜೊತೆಗೆ ಇಲ್ಲಿ ನೆಡ್ತಾ ಇರ್ತಕ್ಕಂಥದ್ದು. ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಇನ್ನೊಂದು ನಮ್ಮ ನೇಚರಲ್ಲೇ ಇರ್ತಕ್ಕಂಥ, ಪ್ರಕೃತಿಯಲ್ಲೇ ಇರ್ತಕ್ಕಂಥ ನಮ್ಮ ಎಲ್ಲ ಕಾಯಿಲೆಗಳಿಗೆ ಯಾವುದು ಔಷಧಿಗಳಿದ್ದಾವೆ ಅದೆಲ್ಲ ಇದ್ದಾವೆ, ಅದರ ಬಗ್ಗೆ ಕೂಡ ಒಂದು ಅವೇರ್ನೆಸ್, ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ, ನಾನು ಭಾಳ ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡಿದ್ದೇನೆ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸರ ಸ್ನೇಹಿಯಾಗಿ ತಾವು ಕೆಲಸ ಮಾಡಿ ಪರಿಸರ ಉಳಿಸ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿ ನಾವೆಲ್ಲ ಸೇರಿ ನಿಭಾಯಿಸೋಣ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಸರ್ ನಮಸ್ಕಾರ. ಕುಮಾರ್ ಒಂದು ನೇಚರ್ ವರ್ಲ್ಡ್ ಫೌಂಡೇಶನ್ ಅಂತ ನಮ್ಮ ನೇಚರ್ ಫೌಂಡೇಶನ್ ಕಾರ್ಯಕ್ರಮನೇ ಗಿಡ ನೆಡೋ ಕಾರ್ಯಕ್ರಮ. ಆ ಕಾರಣಕ್ಕೆ ಎಲ್ಲ ಕಡೆ ಗಿಡ ನೆಡೋದಾಗಲಿ, ಗಿಡ ಕೊಡೋದಾಗಲಿ ಎಲ್ಲ ಕೆಲಸಗಳು ಮಾಡ್ತಿರ್ತೀನಿ. ಇಲ್ಲಿ ಈ ಉದ್ಯಾನವನದಲ್ಲಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಈ ವಿಶ್ವ ಪರಿಸರ ದಿನಾಚರಣೆ ಏನಿದೆ ಇವತ್ತಿನ ದಿನ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ಎಲ್ಲ ಗುಂಡಿಗಳನ್ನ ತೆಗೆದು ಕಾರ್ಯಕ್ರಮ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ರಿಸರ್ವೇಷನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಹೇಳಿದಾಗ ತುಂಬ ಖುಷಿಯಾಗಿ ಒಳ್ಳೆ ಕೆಲಸ ಮಾಡಿ ಮುಂದುವರಿಸಿ ಫಸ್ಟ್ ಮಾಡಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾವು ಮಾಡಿದ್ವಿ. ನನ್ನ ಸ್ನೇಹಿತ ಶಶಿಕುಮಾರ್ ಅಂತ ಇದ್ದಾರೆ, ಅದು ಕನಕಗಿರೀಶ್ ಅಂತ ಇದ್ದಾರೆ, ಇಬ್ಬರೂ ಇದಕ್ಕೆ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನೊಂದು ಟೀಮು, ನಮ್ಮ ಹರೀಶ, ನಮ್ಮ ಅಂಜಿ, ನಮ್ಮ ಜಗದೀಶ್ ಅವರು ಇದ್ದಾರೆ. ಇವತ್ತೆಲ್ಲ ಊಟದ ವ್ಯವಸ್ಥೆ ಎಲ್ಲ ಅವರೇ ಮಾಡಿದ್ದಾರೆ ಇಲ್ಲೆಲ್ಲ. ಸೊ ರಿಸರ್ವೇಷನ್ ಅವರು ಬಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರಿ. ಇವತ್ತು ತುಂಬ ಚೆನ್ನಾಗಿ ನಡೀತಿದೆ ಕಾರ್ಯಕ್ರಮ, ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಶಾಲಾ ಮಕ್ಕಳನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ. ಸ್ಥಳೀಯ ಶಾಸಕರ ರಿಜ್ವಾನ ಶಾಸಕರಿಂದ ಅವ್ರದ್ದು ಫೌಂಡೇಶನ್ ಇದೆ, ನಮ್ಮದು ಫೌಂಡೇಶನ್ ಇದೆ, ಇಬ್ಬರು ಸಹಯೋಗದಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ. ರಿಜ್ವಾನ ಶಾಸಕರ ಸೂಚನೆ ಮೇರೆಗೆ ಮಾಡಿದ್ವಿ. ಹೇಳಿ ಸರ್. ಈಗ ಅಪ್ ಟು ಒಂದು 500 ಗಿಡ ನೆಟ್ಟಿದ್ದೀವಿ ಇಲ್ಲಿ. ಈಗ ಇನ್ನೊಂದು 200 ಗಿಡ ಬಾಕಿ ಇದೆ ಈಗ ನೆಡುವಂಥದ್ದು. ಶಾಲಾ ಮಕ್ಕಳಿನ ಸಹಾಯದಿಂದ ಒಂದು 500 ಗಿಡ ಬೇಗ ಆಗೋಯ್ತು. ಇನ್ನೊಂದು 200-300 ಗಿಡ ಇದೆ, ಇನ್ನೂ ಒಂದು 300 ಗಿಡ ಬರ್ತಾ ಇದೆ. ಆ ದುರಂತ ಅಂತ ಇನ್ನೊಂದು 300 ಗಿಡ ತರಿಸ್ತಾ ಇದ್ದೀನಿ ಈಗ. ಯಾಕಂದರೆ ಅದು ಇದಕ್ಕೆ ಕಾಂಪೌಂಡ್ಗೆ ಅಂತಲೇ ಗಿಡ ಇದೆ, ಹೊರಗಡೆ ಯಾರು ಎಂಟರ್ ಆಗಬಾರ್ದು. ಆ ಥರ ಮೇಂಟೈನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಪ್ಲಾನ್ ಇಟ್ಕೊಂಡು ಕೆಲಸಗಳು ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀವಿ. ಬರೀ ನೆಡೋದೊಂದೇ ಕಾರ್ಯಕ್ರಮ ಇಲ್ಲ, ಇದನ್ನು ಮೇಂಟೈನು ಮಾಡಬೇಕು ಅನ್ನೋ ಡಿಸೈಡ್ ಮಾಡಿದ್ದೀವಿ. ಸೊ ಒಂದು 2-3 ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದನ್ನು ಪ್ರೆಸೆಂಟು. ಬೇರೆ ಹೆಲ್ತ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ಫುಡ್ ಡೊನೇಟ್ಗಳು ಮಾಡ್ತಾ ಇದ್ದೀನಿ, ಬೇರೆ ಎಲ್ಲ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಮತ್ತು ಸ್ಕೂಲ್ಗಳ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸ್ಕೂಲ್ ಮಕ್ಕಳಿಗೆ ಅದು ಇದು ಮಾಡೋಂಥ ಕಾರ್ಯಕ್ರಮ ಬುಕ್ಕು ಸಾಮಗ್ರಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಅಲ್ಲೂ ಗಿಡಗಳ ಕಾರ್ಯಕ್ರಮ ಕೊಟ್ಟು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಅವಾಗ
ನಮಸ್ತೆ, ನಾನು ಸುಶೀಲಾ ಗೌಡ. ತುಂಬ ಖುಷಿ ಆಯಿತು ಸರ್. ಇವತ್ತು ರಿಜ್ವಾನ್ ಆ್ಯಂಡ್ ನಮ್ಮ ನೇಚರ್ ವರ್ಲ್ಡ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದಂಥ ಪರಿಸರ ದಿನಾಚರಣೆ ಅಂತಲೇ ಆಯೋಜಿಸಿದಂಥ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ. ಅದರ ಜೊತೆಗೆ ನಾನು ತುಂಬ ಖುಷಿ ಕೊಟ್ಟಂಥದ್ದು ನಮ್ಮ ಶಾಲಾ ಮಕ್ಕಳನ್ನು ಕರೆಸಿ ಅವ್ರ ಕೈಲಿ ಗಿಡ ನೆಡುವಂಥ ಕಾರ್ಯಕ್ರಮನ ಮಾಡಿದರು. ಯಾಕೆಂದರೆ ಇವತ್ತು ಎಜುಕೇಷನ್ ಎಷ್ಟು ಮುಖ್ಯನೋ ಅಷ್ಟೇ ಇವತ್ತು ನಮ್ಮ ಪ್ರಾಕೃತಿಕವಾಗಿ ನಡೆಯುವಂಥ ಒಂದು ಒಳ್ಳೆಯ ಕೆಲಸಗಳನ್ನ ನಮ್ಮ ವಿದ್ಯಾರ್ಥಿನಿಯರಿಗೆ ಮನವರಿಕೆ ಮಾಡ್ಕೊಳ್ಳೋಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಖುಷಿ ಕೊಡೋಂಥದ್ದು, ಯಾಕೆಂದರೆ ಗಿಡಗಳ ಸಾಮಾನ್ಯವಾಗಿ ಗಿಡಗಳನ್ನ ನೆಡುವಂಥದ್ದು ನಮಗೆ ಪ್ರಕೃತಿ ಆಕ್ಸಿಜನ್ ಕೊಡುವಂಥದ್ದು ಇದು ಕಾಮನ್ನು. ಆದರೆ ಮೂಲ ನಮಗೆ ಆರೋಗ್ಯಕರವಾದಂಥ ಗಿಡಗಳನ್ನೇ ನೆಡಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆಯಲ್ವಾ ನಮ್ಮ ಕುಮಾರ್ ಸರ್ಗೆ, ಅವ್ರಿಗೆ ನಾವು ನಿಜಕ್ಕೂ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಪರಿಸರ ದಿನಾಚರಣೆ ದಿವಸ ನಾನು ವಿಜೃಂಭಣೆಯಿಂದ ನಡೀತು ಈ ಕಾರ್ಯಕ್ರಮ. ಯಾಕೆಂದರೆ ನಾನು ನೋಡಿದಂಥ ಮೊದಲನೇ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಬೆನ್ನೆಲುಬಾಗಿ ನಿಂತಂಥ ಒಂದು ಟೀಮು, ಟೆಕ್ನಿಷಿಯನ್ ಅಂತ ನಾವೇನು ಹೇಳ್ತೀವಿ, ಆ ಟೀಮ್ನ ಚೆನ್ನಾಗಿ ಅವರ ಒಂದು ಒಳ್ಳೆತನದಿಂದ ಇವತ್ತು ಎಷ್ಟು ಜನ ಬಂದಿದ್ದಾರೆ ನಮ್ಮ ರಿಜ್ವಾನ್ ಸಾಹೇಬ್ರ ಜೊತೆಗೆ, ನಮ್ಮ ಕುಮಾರ್ ಸರು ಮತ್ತು ಯೋಗಾನಂದ್ ಸರು, ನಮ್ಮ ಕರೀಗೌಡ ಸರು, ಆಲ್ ಟೆಕ್ನಿಷಿಯನ್ಸು ಇವತ್ತು BBMP ನೋಡಿ ಎಷ್ಟು ಚೆನ್ನಾಗಿ ಖುಷಿ ಆಗ್ತಾಯಿದೆ ನಮಗೆ. BBMP ಜನಗಳು ಅವರು ಎಷ್ಟು ಚೆನ್ನಾಗಿ ಖುಷಿ ಮಾಡ್ತಾಯಿದ್ದಾರೆ. ಯಾಕಂದರೆ ನಾವು ಅವ್ರನ್ನ ಏನೋ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ನೋಡೋವಂಥ ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಆದರೆ ಇವತ್ತು ಪ್ರತಿಯೊಬ್ಬರು ಸಮಾನಾಂತರವಾಗಿ ವ್ಯಕ್ತಿತ್ವ, ಅವರ ಗುಣ ಮತ್ತು ಅವರ ನ್ಯಾಟಿಟ್ಯೂಡ್ ನಾವೇನು ಹೇಳ್ತೇವೆ ಅದನ್ನು ಪ್ರಕೃತಿವಾಗಿ ನಮ್ಮ ಕುಮಾರ್ ಸರ್ ಪ್ರತಿಯೊಬ್ಬರನ್ನೂ ಇವತ್ತು ಒಂದು ಮೀಡಿಯಾ ಮುಖಾಂತರ ಅವ್ರನ್ನ ಫೋಕಸ್ ಮಾಡಿದ್ದಾರೆ. ಅದು ನಿಜಕ್ಕೂ ನನಗೆ ಒಬ್ಬ ಸಾಮಾನ್ಯ ನಮ್ಮಲ್ಲಿ ಇರುತ್ತೆ, ಅದು ಏನೋ ನಾವು ಸಾಮಾನ್ಯವಾಗಿ ನಾವು ಯಾರೋ ಅವ್ರ ಜೊತೆ ಸೇರಬಾರ್ದು ಬೆರಿಬಾರ್ದು ಅಂತ ಇರುತ್ತೆ. ಬಟ್ ಆ ಒಂದು ಇದನ್ನು ದೂರ ಮಾಡಿದರು. ಖುಷಿ ಕೊಡ್ತು ಸರ್. ಇವತ್ತು ಪರಿಸರ ದಿನಾಚರಣೆ ದಿವಸ ಪ್ರತಿದಿನವೂ ನಾವು ನೆನಪಿಸ್ಕೊಳ್ಳುವಂಥ ಒಳ್ಳೆ ಕಾರ್ಯನ ಕುಮಾರ್ ಸರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇವತ್ತು ನಮಗೆ ನೇಚರ್ ವರ್ಲ್ಡ್ ಫೌಂಡೇಶನ್ಗೆ ಆಭಾರಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸುಶೀಲಾ ಗೌಡ, ಬೆಂಗಳೂರು. ಸರ್ ಆಲ್ರೆಡಿ ತುಂಬಾ ಮಾಡ್ತಾಯಿದ್ದಾರೆ ಸರ್, ತುಂಬಾ ಮಾಡ್ತಾಯಿದ್ದಾರೆ. ನನಗೆ ಟೈಮ್ ಇರಲಿಲ್ಲ, ನಮ್ಮನ್ನ ಇನ್ವೈಟ್ ಮಾಡ್ತಾರೆ ಅವರು, ನಮಗೆ ಟೈಮ್ ಇರಲಿಲ್ಲ, ಬರೆಯೋದಕ್ಕಾಗಲಿಲ್ಲ. ಬಟ್ ಇವತ್ತು ನಾವು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡುತ್ತೆ. ನಮ್ಮ ಕುಮಾರ್ ಸರ್ ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ, ಅವರ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಕರೀಗೌಡ್ರು ಅಂತ. ನಂದು ದಿ ಪವರ್ ಆಫ್ ಎಜುಕೇಷನ್ ಕ್ರಿಯೇಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ನಾನು. ಸರ್, ಭಾಳ ಖುಷಿಯಾಗುತ್ತೆ ಸರ್. ಇವತ್ತು ಪರಿಸರ ದಿನವಾಗಿ ಇವತ್ತು ಭಾಳಷ್ಟು ನೂರಾರು ಗಿಡಗಳನ್ನ ಇವತ್ತು ಈ ಪಾರ್ಕ್ ತುಂಬ ಔಷಧ ಗುಣಗಳುಳ್ಳಂತಹ ಗಿಡಗಳನ್ನ ನೆಟ್ಟರು ಸರ್. ಇವತ್ತು ಭಾಳ ಖುಷಿ ಕೊಡ್ತು ಸರ್. ನೇಚರ್ ಫೌಂಡೇಶನ್ ಇದು ಎನ್ವಿರಾನ್ಮೆಂಟ್ ಡೇ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ಮೇಂಟೈನು ಆಗಬೇಕು. ಆದರೆ ಜನ ಕಿತ್ಕೋಬಾರ್ದಂತ ಅದೇ ಒಂದು ವಿನಂತಿ, ಒಂದು ಸ್ವಲ್ಪ ನೋಡ್ಕೋಬೇಕು. ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಬ್ಬನ್ಪೇಟಲ್ಲಿ ಇದು ಹೊಸದಾಗಿ ನಾವು ನೋಡ್ತಾ ಇದ್ದಿದ್ದು, ತುಂಬ ಚೆನ್ನಾಗಿ ಮಾಡಿ 1000 ಗಿಡ ಹಾಕಿದ್ದೇವೆ. ಆ್ಯಕ್ಚುಲಿ 1000 ಗಿಡ ಹಾಕಿದ್ದೀವಿ. ಚೆನ್ನಾಗಾಗಿದೆ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ. ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ, ಭಾಳ ವಂಡರ್ಫುಲ್ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಇವತ್ತು ನೇಚರ್ ವರ್ಲ್ಡ್ ಫೌಂಡೇಶನಿಂದ ಕುಮಾರ್ ಅವರು ಸುಮಾರು ಒಂದು 600ರಿಂದ 700 ಗಿಡ ತಂದಿದ್ದಾರೆ. ಅರ್ಥಾಯ್ತಾ? ಆ ಗಿಡಗಳು ಒಂದೊಂದು ಮೆಡಿಸನ್ನು. ಇವತ್ತು ಎಷ್ಟೋ ಜನರಿಗೆ ಕಾಯಿಲೆಗಳಿದೆ, ಆ ಗಿಡಗಳು ಸ್ವಲ್ಪ ಮದ್ದು ತೊಗೊಂಡ್ರೆ ಅವ್ರಿಗೂ ಕೂಡ ಅನಾರೋಗ್ಯದಿಂದ ಆರೋಗ್ಯ ಆಗ್ತಾರೆ ಅಂತ ನಮ್ಮ ಆಶ್ವಾಸನೆಗಳು. ಹೌದು, ನಿಜ. ಇವತ್ತು ಏನಂದರೆ ರೋಡ್ ಆಗಲಿ ಮತ್ತೊಂದು ಗಾರ್ಬೇಜ್ ಕೆಲಸ ಆಗಲಿ ಗಿಡಗಳೆಲ್ಲ ತೆಗಿತಾರೆ. ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ, ಏನೇ ಆದರೂ ಗಿಡ ಬಿಟ್ಟು ಮುಂದಿನ ಕಾರ್ಯಕ್ರಮ ಮಾಡ್ಕೊಬೇಕು. ಇವತ್ತು ಹೈವೇಲ್ಲೂ ಅಷ್ಟೇ ಎಷ್ಟೋ ಸಾವಿರಾರು ಗಿಡ, ಲಕ್ಷಾಂತರ ಗಿಡಗಳು ಕಿತ್ತಾಕಿದ್ದಾರೆ. ಇಂಥ ಫೌಂಡೇಶನ್ಗಳು ಮತ್ತೆ ಹೆಚ್ಚು ಬಂದು ಆ ಗಿಡಗಳಾಕಿ, ಆ ಮರಗಳಾಕಿ, ಮರಗಳು ಎಲ್ಲ ಮತ್ತೊಂದು ಸಲ ಆಗಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಇವತ್ತು 1000 ಗಿಡ ತಂದಿದ್ದಾರೆ. ಮತ್ತೆ ಮುಂದೆ ಅವರು ಬೇಕಾದಷ್ಟು ಪಾರ್ಕ್ಗಳಿದೆ. ರಾಜ್ಯ ಸರ್ಕಾರಗಳು ಇಂಥ ಫಂಡ್ಗಳನ್ನು ಕರ್ಕೊಂಡು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ನಮಗೆ. ಹೌದು, ಕುಮಾರ್ ಅವ್ರಿಗೆ ನಾನು ಫಸ್ಟ್ ಫೋನಿಂದ ಸುಮಾರು 25 ವರ್ಷ ನೋಡ್ತಾ ಇದ್ದೀನಿ. ಇದು ಈ ಬೆಲ್ಟಲ್ಲಿ ಹೆಚ್ಚು ಕಮ್ಮಿ ಒಂದು 6ರಿಂದ 7 ಪ್ರೋಗ್ರಾಮ್ ಮಾಡಿದ್ದಾರೆ, ಸಕ್ಸಸ್ಫುಲ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನೆಗೆ ಗಿಡ ಕೊಟ್ಟು ನಾನು ನೋಡಿದ್ದೀನಿ. ಅಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಆಂಜನೇಯ ದೇವಸ್ಥಾನದಲ್ಲಿ ಸುಮಾರು ಅಲ್ಲಿ 350 ಗಿಡ ಕೊಟ್ಟರು. ಆಮೇಲೆ ಒಂದು ಸ್ಕೂಲಲ್ಲಿ ಒಂದು 250 ಗಿಡ ಕೊಟ್ಟರು. ಇವತ್ತೊಂದು 750 ಗಿಡ ತಂದಿದ್ದಾರೆ. ಇವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಇಲ್ಲಿ ನಿಮ್ಮ ಕಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಎಂ ಯೋಗಾನಂದ ಅಂತ, KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕಾರ್ಮಿಕ ವಿಭಾಗ. ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಹಾಗೂ ಇವತ್ತು ವಿಶೇಷವಾಗಿ ನಮ್ಮ ನೇಚರ್ ವರ್ಲ್ಡ್ ಫೌಂಡೇಶನ್ ಅನ್ನೋ ಒಂದು ಅಡಿಯಲ್ಲಿ ನಮ್ಮ ಕುಮಾರ್ರವರು ಒಂದು ಒಳ್ಳೆಯ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಸ್ಥಳೀಯ ಶಾಸಕರು ರಿಜ್ವಾನ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಪರಿಸರ ಇದ್ದರೆ ಮಾತ್ರ ಮನುಷ್ಯ ಜೀವಿಸೋಕ್ಕೆ ಆಗೋದು ಅನ್ನೋದು ಅರ್ತಿದ್ದಾರೆ. ಮತ್ತು ಕಾಡುಗಳು ಅಳಿತಾ ಇದ್ದಾವೆ, ಊರುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪ್ರಾಣಿಗಳು ಪಕ್ಷಿಗಳು ಉಳಿಬೇಕು ಅಂದರೆ
ಈ ಒಂದು ಪರಿಸರ ಇರಲೇಬೇಕು, ಗಿಡ ಮರಗಳು ನೆಡಲೇಬೇಕು. ಈ ಒಂದು ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡು ಕುಮಾರ್ ಅವರು ಎಲ್ಲ ಕಡೆಯೂ ಬೆಂಗಳೂರು ಆದ್ಯಂತ ಹಾಗೂ ಕರ್ನಾಟಕದ ಎಲ್ಲ ಕಡೆಯೂ ಈ ಒಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದಾರೆ ಅವರು. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಅವರಿಗೆ ಹೋರಾಟ ಮಾಡುವಂಥ ಒಂದು ದನ ಇರ್ಬೋದು, ಮನ ಇರ್ಬೋದು, ಎಲ್ಲ ಬಂದು ಅವರಿಗೆ ಕೊಡಲಿ ಅಂತ ನಾನು ಅವರಿಗೆ ಶುಭ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಈ ದಿನ ನಮ್ಮ ಅಧ್ಯಕ್ಷರಾದ ಕುಮಾರ್ ಅವರು ಒಂದು ಪರಿಸರ ದಿನಾಚರಣೆ ಬರೆದು ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ. ಇದು ಎಲ್ಲ ಒಬ್ಬ ಮನುಷ್ಯನ ಕರ್ತವ್ಯ. ಗಿಡವಿದ್ದರೆ ಜೀವ ಮರವಿದ್ದರೆ ಜೀವ. ಆದ್ರಿಂದ ನಮ್ಮ ಈ ನೆಚ್ಚಿನ ನಮ್ಮ ಶಾಸಕರ ರಿಜ್ವಾನ್ ಇದನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲ ಒಂದು ಕೊಟ್ಟು ಸುಮಾರು ನಮ್ಮ ಬನ್ನಪ್ಪ ಪಾರ್ಕ್ನಲ್ಲಿ 1000 ಗಿಡ, ವಿವಿಧ ಜಾತಿಯ ವೈವಿಧ್ಯಕ ಗಿಡಗಳನ್ನು ನೆಟ್ಟು ಒಂದು ಅರ್ಥಗರ್ಭಿತ ಶಾಲಾ ವಿದ್ಯಾರ್ಥಿಗಳ ಜೊತೆಗೂಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಇದೆಲ್ಲ ನಮ್ಮ ಮುಖಂಡರು, ಶಾಲಾ ಮಕ್ಕಳು, ಸ್ಥಳೀಯ ನಿವಾಸಿಗಳು ಎಲ್ಲ ಈ ಯೋಜನೆ ಈ ಪರಿಸರ ದಿನಾಚರಣೆ ದಿನ ಬಂದು ಈ ಕಾರ್ಯಕ್ರಮವಾಗಿ ಬಹಳ ಹೆಚ್ಚು ಸುಮಾರು 300 ರಿಂದ 500 ಜನ ಸೇರಿ ಅಚ್ಚುಕಟ್ಟಾಗಾಯಿತು. ಈ ಸಭೆ ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಪರಿಸರ ಪ್ರೇಮಿಯಾದ ಶ್ರೀ ಕುಮಾರ್ ಅವರಿಗೆ ತುಂಬ ಹೃದಯ ಧನ್ಯವಾದ ಕೋರ್ತಾ ನಾವು ಈ ಸ್ಥಳೀಯ ನಿವಾಸಿ ಸಂಭಾಗಿನ ನಿವಾಸಿಯಾದ ಜಗದೀಶ್ ವಕೀಲ ವೃತ್ತಿಯಲ್ಲಿ ಗಣ್ಯ ವ್ಯಕ್ತಿಗಳಂದ್ರೆ ನಮ್ಮ ಶಾಸಕರ ರಿಜ್ವಾನ್ ಸರ್ ಬಂದಿದ್ರು, ನಮ್ಮ ಇವರು BD ಮತ್ತು ಲೇಬರ್ಸ್ ಎಲ್ಲ ಅಧ್ಯಕ್ಷ ಗೌಡ್ರು ಬಂದಿದ್ರು, ಮತ್ತೆ ಹಲವಾರು ಮುಖಂಡರುಗಳು ಬಂದಿದ್ರು. ಗಣ್ಯದ ಎಲ್ಲರ ರೀತಿಯಲ್ಲಿ ಬಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು.